ಇವತ್ತು ಇಷ್ಟೆಲ್ಲ ನೀವು RSS ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಿನ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್ ಎಲ್ಲ ಹೊಗಳಿದ್ರಿ? ಅವ್ರು ಅಂದೇ ಇಲ್ಲ ನಾನ್ ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ ಅಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನ್ ಮಾಡಿದೀರಾ ಅವ್ರ ಮೇಲೆ ಕ್ರಮ ಹೇಳಿ? ಏನ್ ಮಾಡಿದೀರಾ? ಒಂದ್ ಆಕ್ಷನ್ ಇಲ್ಲ ಅವ್ರ ಮೇಲೆ. ಹೋಗ್ಲಿ, RSS ಗೆ ಈಗ ಬ್ಯಾನ್ ಮಾಡಿದಿರಲ್ಲ, ಇಲ್ಲೇ ನಮ್ಮ ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. 1 ಕಿಲೋಮೀಟರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವ್ ಎಂದಾದ್ರೂ ನಮ್ಮ ಸರ್ಕಾರ ಇದ್ದಾಗ ಎಂದಾದ್ರೂ ಅದನ್ನ ನಾವು ಬ್ಯಾನ್ ಮಾಡಿದೀರಾ ಹೇಳಿ? ಎಂದಾದ್ರೂ ಬ್ಯಾನ್ ಮಾಡಿದೀರಾ? ಇವಾಗ ನಡೀತಲ್ಲ, ಏನ್ ಮಾಡಿದ್ರಿ? ಶುಕ್ರವಾರ ನಡೀತು, ನೆನ್ನೆ ನಡೀತು, ಅಲ್ಲಿ ಯಾಕೆ ಬ್ಯಾನ್ ಮಾಡ್ಲಿಲ್ಲ? RSS ಮಾಡಕ್ ಹೋದ್ರೆ ಬ್ಯಾನ್ ಮಾಡ್ತೀರಾ? ನೆನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡ್ಲಿಲ್ಲ? ನಿಮ್ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ, ನಿಮ್ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡ್ಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ RSS ಪರ್ಮಿಷನ್ ತಗೊಂಡಿತ್ತು ಪುರಸಭೆ ಹತ್ರ, ಇವ್ರು ಏನು ತಗೊಂಡಿಲ್ಲಲ್ಲ, ಪರ್ಮಿಷನ್ ಇಲ್ಲ, ಏನು ಇಲ್ಲ. RSS ನ ಟಾರ್ಗೆಟ್ ಮಾಡಿದ್ರೆ ನೀವು ನನ್ಗೆ ಹೇಳೋ ಅಂಥದ್ದು ಬಹಳ ಲೇಟ್ ಆಯ್ತು. ನಿಮ್ದು ಇನ್ ಮುಗ್ದೋಯ್ತಲ್ಲ, ನಿಮ್ಮ ಅವಧಿನೇ ಮುಗ್ದೋಯ್ತು, ಅರ್ಧ ಆಯುಷ್ ಮುಗ್ದೋಗ್ಬಿಟ್ಟಿದೆ, ವಯಸ್ಸಾಗೋಗ್ಬಿಟ್ಟಿದೆ ಈಗ ಈ ಸರ್ಕಾರಕ್ಕೆ. 50 ವರ್ಷ, ಅರ್ಧ ಅಂದ್ರೆ 50 ವರ್ಷ ಆಯ್ತು. 50 ವರ್ಷ ಆದ್ಮೇಲೆ ತಕ 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 ಅಂತ ಕುಣಿತಾ ಇದ್ದೀರಾ. ವಯಸ್ಸಲ್ಲಿದ್ದ ಕುಣಿಬೇಕಾಯ್ತಪ್ಪ, ಇವಾಗ ಕುಣಿಯಕ್ ಹೋತಿರಲ್ಲ. ನಿಮ್ಗೆ ಇವಾಗ ಏನೇನ್ ಮಾಡ್ತಾ ಇದೀರೋ ಅದೆಲ್ಲ ನಿಮ್ಗೆ ರಿಪೀಟ್ ಆಗೇ ಆಗ್ತೈತೆ, ಏನ್ ಬಿಡಲ್ಲ. RSS ನ ಟಾರ್ಗೆಟ್ ಮಾಡೋ ಅಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಮುಂದಿನ ದಿನದಲ್ಲಿ ಅವರೇ ಅವರ ಹಳ್ಳವನ್ನ ತೋಡ್ಕೊಂತ ಇದ್ದಾರೆ, ಗುಂಡಿಯನ್ನ ತೋಡ್ಕೊಂತ ಇದ್ದಾರೆ. ಅವ್ರ ಗುಂಡಿನ ಅವರೇ ತೋಡ್ಕೊಂತ ಇದ್ದಾರೆ. ಮುಂದೆ ಇದಕ್ಕೋಸ್ಕರ RSSಗೆ ಈ ತರ ಕಿರುಕುಳ ತೊಂದರೆ ಕೊಟ್ರೆ ಮುಂದಿನ ದಿನದಲ್ಲಿ ನಿಮಗೆ ಬಹಳ ನೀವು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತೈತೆ. ಯಾಕಂದ್ರೆ ನೀವು ದೇಶದ್ರೋಹಿ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀರಾ. ಇದರಿಂದ ಮುಂದಿನ ದಿನಗಳಲ್ಲಿ ನೀವು ಮಾಡೋ ಅಂಥ ಕರ್ಮ ನಿಮ್ಮನ್ನ ಮುಗಿಸ್ತೈತೆ.